ಸ್ನೇಹಿತರೆ, ಗೋಡಂಬಿ ಬೀಜ ಇವನ್ನೆಲ್ಲ ನೀವೆಲ್ಲ ನೋಡೇ ಇರ್ತೀರಿ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಸಿಗ್ತಕ್ಕಂಥ ಗೋಡಂಬಿ ಬೀಜ ಇವುಗಳನ್ನು ಕೆಲವರು ಪಲ್ಯಕ್ಕೆ ಬಳಸ್ತಾರೆ. ಆದರೆ ಗೋಡಂಬಿ ಬೀಜಗಳನ್ನು ಬಿಡಿಸುವಾಗ ಭಾಳ ಹುಷಾರಾಗಿ ಬಿಡಿಸಬೇಕಾಗುತ್ತೆ. ಅದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೇವೆ ನೋಡಿ. ಇದರಲ್ಲಿ ಈ ರಸ ಕೈಗೆ ಹತ್ತಿದರೆ ಖಂಡಿತವಾಗಿಯೂ ಗಾಯ ಆಗುತ್ತೆ. ಹಾಗಾಗಿ ಹೆಚ್ಚುವಾಗ ಕೈಗೆ ಎಣ್ಣೆ ಹಚ್ಚಿಕೊಂಡು ಬಟ್ಟೆ ಹಿಡ್ಕೊಂಡು ಕೈಗೆ ತಾಗದ ಹಾಗೆ ಅಥವಾ ದೇಹದ ಯಾವುದೇ ಭಾಗಕ್ಕೆ ಆ ರಸ ಸಿಡಿದ ಹಾಗೆ ಅದನ್ನ ಬಿಡಿಸಬೇಕಾಗುತ್ತೆ. ಬಿಡಿಸಿದ ಮೇಲೆ ನೋಡಿ, ಈ ಬೀಜ ಕೂಡ ಒಂದು ಪದರನ್ನು ಬಿಟ್ಕೊಂಡಿರ್ತದೆ. ಆ ಬೀಜದ ಮೇಲೆ ಇರ್ತಕ್ಕಂಥ ಪದರನ್ನು ಕೂಡ ಈ ರೀತಿ ನೀಟಾಗಿ ತೆಗೆದು ನೀರಿಗೆ ಹಾಕೋಬೇಕು. ನಿಮ್ಮಲ್ಲಿ ಕೂಡ ಈ ಥರ ಬೀಜಗಳು ಸಿಕ್ಕರೆ ಖಂಡಿತವಾಗಿಯೂ ನೀವು ಈ ಥರ ನೀಟಾಗಿ ಹುಷಾರಾಗಿ ಬೀಜಗಳನ್ನು ಬಿಡಿಸಿ ಹೆಸರು ಕಾಳೊಟ್ಟಿಗೆ ಪಲ್ಯ ಮಾಡಬಹುದು.